ಹಾಯ್, ನಾನು ನಿಮ್ಮ ಗೋಸ್ವಾಮಿ. ಐ ಲವ್ ಯು. ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷ ಬರ್ತಡೇ. ಇವತ್ತು ಬಳ್ಳಾರಿಯಲ್ಲಿ ಒಂದು ಚಾಚು ಇದೆ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಬನ್ನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಫ್ರೆಂಡ್ ಫ್ಯಾನ್ಸ್ ಇದಾರೆ, ಅವ್ರ ಹತ್ರ ಮಾತ್ರ ಬನ್ನಿ. ಫ್ರೆಂಡ್, ನಿಮ್ಮ ಹೆಸರು? ಶಂಕರ್ ಅಂತ. ನೀವು ಫ್ರೆಂಡ್ ಅಭಿಮಾನಿ ನೀವು? ಹೌದಾ? ನೀವು? ನಿಮ್ಮ ಹೆಸರು? ಶಿವರಾಮ್ ಅಂತ. ನಾವು ಫ್ರೆಂಡ್ ಅಭಿಮಾನಿ. ಗೋಸ್ವಾಮಿ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ನಿಮ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ದೇವ್ರು ಇದು ಆಟ ಇದು ಏನ್ ಮಾಡಕ್ ಬರಲ್ಲ. ಒಟ್ಟು ನಮ್ಮ ವರ್ಷ 4 ವರ್ಷ ಆದ್ರೂ ಕೂಡ ಇವತ್ತವರೆಗೆ ಇನ್ನ ಇಲ್ಲೇ ಇದಾರ ಅಂತ ಅನಿಸ್ತೈತೆ. ಆರ್ಥಿಕ ಶುಭಾಶಯಗಳು ನಮ್ಮ ಭಾಷೆ. ಹೌದಾ? ಇದೆ ನೋಡಿ ಫ್ರೆಂಡ್ಸ್, ಅವ್ರ ಅಭಿಮಾನಿ ಚಿತ್ರಾಕ್ಷ ಅವ್ರದ್ದು. ಇಲ್ಲಿ ಬಳ್ಳಾರಿಯಲ್ಲಿ ಹೊಸ ಬಸ್ ಅಪೋಸಿಟ್ ಅಪ್ಪು ಹೋಟೆಲ್ ಅಂತೇಳಿ ಆ ಫ್ಯಾನ್ಸ್ ಇಟ್ಬಿಟ್ರೆ ಹೋಟೆಲ್. ಬೆಳಗ್ಗೆಯಿಂದ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ಊಟ ಅನ್ನದಾನ ಪ್ರಸಾದ ಮಾಡ್ಯಾರ ಇವರು. ಬರೀ ಅವ್ರ ಊಟ ತೋರಿಸ್ತೀನಿ ಬನ್ನಿಲ್ಲ. ನೋಡಿ ಫ್ರೆಂಡ್ಸ್, ಇವರು ಹೋಟ್ಲ್ ಬೆಳಿಗ್ಗೆ ಏನೋ ಕಾರ್ಯಕ್ರಮ ಮಾಡಲ್ಲ, ಅವರೆಲ್ಲ ಹೇಳ್ತಾರೆ. ಅಣ್ಣ ಎಲ್ಲ ಇರ್ಪಕ್ಷ ಅಣ್ಣ ಹೇಳ್ತಾನೆ. ಅಣ್ಣ ಹೇಳಿ ಅಣ್ಣ. ಸರ್ ನಮಸ್ಕಾರ. ನಾವು ಅಪ್ಪು ಹೋಟೆಲ್ ಓನರ್ ಆಗಿದ್ದೀವಿ. ನಮ್ಮ ಮುತ್ತುರಾಜ್ ಕಡೆಯಿಂದ ಮತ್ತು ನಮ್ಮ ಅಪ್ಪು ಹೋಟೆಲ್ ಕಡೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಅನ್ನದಾನ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ. ನಮ್ಮ ಅಪ್ಪು ಬಾಸ್ ಅವರ ಸ್ಫೂರ್ತಿಯಿಂದ ನಾವು ಮುಂದೆ ಹೋಗ್ಬೇಕಂತ ನಾವು ಇದೆಲ್ಲ ಪ್ರತಿ ವರ್ಷ ಮಾಡ್ತಾ ಇದೀವಿ. ನಮ್ಮ ಮುತ್ತುರಾಜ್ಗಳಿಂದ 3ನೇ ವರ್ಷ ಇದು ಬ್ಲಡ್ ಬ್ಯಾಂಕ್ ಮತ್ತು ಅನ್ನದಾನ ಮಾಡ್ತಾ ಇರೋದು. ನಮ್ದು ಈ ಹೋಟೆಲ್ ಓಪನ್ ಆಗಿ 4 ತಿಂಗಳಾಗಿದೆ. ಈಗ ನಾವು ಅಪ್ಪ ಅಭಿಮಾನಿಯಾಗಿ ಹೋಟೆಲ್ ಓಪನ್ ಮಾಡಿದೀವಿ. ಮತ್ತೆ ಅವ್ರ ದಾರಿಯಲ್ಲಿ ಹೋಗ್ಬೇಕಂತೇಳಿ ನಾವು ಇದನ್ನ ಅವ್ರ ಸ್ಫೂರ್ತಿ ತಗೊಂಡು ನಮ್ಮ ಅಣ್ಣವ್ರು ಮುತ್ತುರಾಜ್ಗಳಾದ ಅವರು ಇವ್ರ ಕಡೆಯಿಂದ ಎಲ್ಲ ಮಾತಾಡ್ಕೊಂಡು ಈ ಕಾರ್ಯಕ್ರಮ ನಾವು ಮಾಡಿದೀವಿ. ಮುಂದೆ ಅವ್ರ ಥರನೇ ನಾವು ಸ್ವಲ್ಪ ಆದ್ರೂ ಏನೋ ಮಾಡ್ಬೇಕಂತೇಳಿ ಕಾರ್ಯಕ್ರಮ ಮಾಡಿದೀವಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಅಪ್ಪು. ಇವತ್ತು ಪುನೀತ್ ರಾಜ್ಕುಮಾರ್ ಅವರೇ ಶುಭಾಶಯಗಳು. ಪುನೀತ್ ರಾಜ್ಕುಮಾರ್ ಸಾರಿಗೆ